ಸೊ ನಿಮಗೆ ಯಾವ ಥರ ರಿಯಾಕ್ಷನ್ಸ್ ಇತ್ತು? ವಿಚ್ ಆಲ್ ಆಪರೇಷನ್ಸ್ ಡಿಡ್ ಯು ಅಟೆಂಡ್? ಆರ್ಮಿಯಲ್ಲಿ ಅಷ್ಟೊಂದು ಸೌಲಭ್ಯಗಳು ಇರಲಿಲ್ಲ ಹೇಳಬೇಕು ಅಂದರೆ. ಪಂಜಾಬಲ್ಲಿ ಆಗ ಉಗ್ರಗಾಮಿಗಳ ಒಂದು ಆತಂಕ ಜಾಸ್ತಿ ಇತ್ತು. ಅದಾದ ನಂತರ 1999 ಕಾರ್ಗಿಲ್ ವಾರ್, ಆಪರೇಷನ್ ವಿಜಯ್. ಯಾವ ಕಾರಣದಿಂದ ಕಾರ್ಗಿಲ್ ಯುದ್ಧ ಆಯಿತು? ಅದು ಮುಖ್ಯವಾದ ಒಂದು ಆಪರೇಷನ್ ಅಂತ ಹೇಳ್ಬೋದು. ಅದು ಹೇಳ್ಬೇಕಂದ್ರೆ ದೊಡ್ಡ ಸ್ಕೇಲಲ್ಲೇ ಒಂದು ಯುದ್ಧ ಆಯಿತು. ಯಾಕಂದ್ರೆ ನಮ್ಮದೇ ಎಷ್ಟೋ ತಪ್ಪುಗಳಿತ್ತು. ಒಬ್ಬ ಸೈನಿಕನಿಗೆ ಯುದ್ಧ ಮಾಡಬೇಕಂದ್ರೆ ಖಂಡಿತವಾಗಿ ಅವನಿಗೆ ಎಕ್ವಿಪ್ಮೆಂಟ್ ಸರಿ ಇರಬೇಕು, ವೆಪನ್ ಸರಿಯಾಗಿರ್ಬೇಕು. ನಾವು ವಿಜಯ ಪಡೆದಿದ್ದೀವಿ, ಇದು ಸೈನಿಕರಿಂದ ವಿಜಯ ಪಡೆದಿದ್ದೀವ ಇಲ್ಲ ಬಿಕಾಸ್ ಆಫ್ ದ ಎಕ್ವಿಪ್ಮೆಂಟ್? ತಪ್ಪಿ ಏನೋ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬಿಟ್ರು. ಮತ್ತೆ ಅವನು ಚಿತ್ರಹಿಂಸೆ ಮಾಡಿ ತುಂಡು ಮಾಡಿ ಕ್ಯಾಪ್ಟನ್ ಸೌರಭ್ ಕಾಲಿಯಾರ್ ಗೋಣಿಯಲ್ಲಿ ಹಾಕಿ ಕಳಿಸಿದ್ರು. ಇವ್ರಿಗೆ ಏನಾದ್ರು ಮಾಡಲೇಬೇಕು ಅಂತ ಒಂದು ಛಲ ಬಂತು. ನಮಸ್ಕಾರ. ಪ್ರತಿಧ್ವನಿಗೆ ಎಲ್ಲ ವೀಕ್ಷಕರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಥರದ ಒಂದು ಪಂಗಡಗಳಿವೆ. ಅದರಲ್ಲಿ ಎಲ್ಲರದ್ದು ಬೇರೆ ಬೇರೆ ರೀತಿಯಾದ ಒಂದು ವಿಚಾರ, ಭಾವನೆ, ಖುಷಿ ಎಲ್ಲ ಇರ್ತದೆ. ಹಾಗೆ ದೇಶ ಮತ್ತು ಸೈನಿಕರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಎಲ್ಲ ಕುಟುಂಬದ ಭಾರತ ಒಂದಾಗಿ ಮಾತಾಡ್ತದೆ. ಅದನ್ನು ನಾವು ಈ ಹಾಗೆ ಆಗಿರೋ ಒಂದು ಆಪರೇಷನ್ ಸಿಂಧೂರಲ್ಲಿ ನಾವು ನೋಡಿದ್ದೀವಿ. ಆಪೋಸಿಷನ್ ಇರಲಿ, ರೂಲಿಂಗ್ ಪಾರ್ಟಿ ಇರಲಿ, ಎಲ್ಲರೂ ಒಂದಾಗಿ ಒಂದೇ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಸೊ ಇವತ್ತು ಇದನ್ನೇ ಒಂದು ಧ್ವನಿಯಾಗಿ ಎತ್ಕೊಂಡು ನಾವು ನಮ್ಮಲ್ಲಿ ನಮ್ಮ ಜೊತೆಯಾಗಿ ನಮ್ಮ ಭಾರತ ಸೇನೆಗೆ ಸರ್ವಿಸ್ ಮಾಡಿದ್ವಿ. ಒಂದು 25 ವರ್ಷ ಸರ್ವಿಸ್ ಮಾಡಿ ಮೇಜರ್ ರಘುರಾಮ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ತಮ್ಮ ಇಡೀ ಒಂದು ಸರ್ವೀಸಿನ ಒಂದು ಅನುಭವವನ್ನು ನಮ್ಮಲ್ಲಿ ಹೇಳಬೇಕು ಮತ್ತು ಶೇರ್ ಮಾಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ. ನಮಸ್ಕಾರ ಮೇಜರ್ ರಘುರಾಮ್ ಸಾಬ್. ನಮಸ್ಕಾರ. ನೀವು ಪ್ರತಿಧ್ವನಿಗೆ ನಮ್ಮ ಒಂದು ಇನ್ವಿಟೇಷನ್ಗೆ ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ವೆರಿ ಮಚ್. ಮೊದಲ ಮಟ್ಟಿಗೆ ನಿಮ್ಮ ಹತ್ರ ನಾನು ಕೇಳಬೇಕಂತ ಏನಂದರೆ, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು, ಬ್ಯಾಕ್ಗ್ರೌಂಡು ಮತ್ತು ನಿಮ್ಮ ಎಲ್ಲ ವಿಚಾರಗಳು ಸೈನಿಕ ಬಗ್ಗೆ ಒಂದು ಹೇಳಬೇಕು ಅಂತ ನಾನು ಬಯಸ್ತೀನಿ. ಖಂಡಿತ ನಮ್ಮ ವೀಕ್ಷಕರು ಅದನ್ನೆಲ್ಲ ಕೇಳಬೇಕು ಅಂದ್ಕೊಳ್ತಾರೆ. ಖಂಡಿತ ಧನ್ಯವಾದಗಳು. ಈ ಒಂದು ಪ್ರತಿಧ್ವನಿ ಮಾಧ್ಯಮಕ್ಕೆ ಕರೆದು ನನ್ನ ಅನುಭವವನ್ನು ಶೇರ್ ಮಾಡೋದಕ್ಕೆ ಕೇಳಿದ್ದೀರಾ. ಮೊದಲನೇದಾಗಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಇಲ್ಲಿವರೆಗೂ ಕರೆದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್, 25 ವರ್ಷಗಳ ಸೇನೆಯ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದೀರಾ. ಸೊ ಅದಕ್ಕೂ ಸಹ ನಾನು ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು. ನಿಮ್ಮ ಸೈನ್ಯದಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡು, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ಯಾವ ಥರ? ಈಗ ತುಂಬ ಖುಷಿ ವಿಷಯ ಏನು ಅಂದರೆ ವೀಕ್ಷಕರಿಗೆ, ನಾನು ಇವ್ರ ಜೊತೆ ಸರ್ವಿಸ್ ಮಾಡಿದ್ದೀನಿ. ನಾನು ಒಬ್ಬ ಮಾಜಿ ಸೈನಿಕನೇ. ಹಾಗೆ ನನಗೆ ತುಂಬ ಖುಷಿ, ಅವ್ರ ಅಂಡರಲ್ಲಿ ನಾನು ಕೆಲಸ ಮಾಡಿ ಈ ಒಂದು ಸಂಚಿಕೆನ ಅವ್ರಿಗೆ ನಾನು ಇಂಟರ್ವ್ಯೂ ತೊಗೊಳ್ತಾ ಇದ್ದೀನಿ ಅಂತ ಒಂದು ತುಂಬ ಹೆಮ್ಮೆಯಾದ ಒಂದು ವಿಷಯ. ಹಾಗೆ ಅವರ ಮುಂದೆ ನಿಂತ್ಕೊಳ್ಳೋಕ್ಕೆ ನನಗೆ ತುಂಬ ಗೌರವ ಅಂತ ಫೀಲ್ ಆಗ್ತಾಯಿದೆ, ಯಾಕಂದರೆ ನನಗೆ ಟ್ರೈನಿಂಗ್ ಕೊಟ್ಟವರು ಅವರು. ಸೊ ಹಾಗೆ ಅವರ ಒಂದು ವಿಚಾರದಲ್ಲಿ ಫಸ್ಟಾಗಿ ನಾನು ಹೇಳಬೇಕಂದ್ರೆ, ನನಗೆ ಗೊತ್ತಿರೋ ಪ್ರಕಾರ ಅವರು ಒಂದು ಬೇಸಿಕ್ಕಿಂದ ಹಿಡಿದು ಒಂದು ಆಫೀಸರ್ವರೆಗೂ ರ್ಯಾಂಕಿಂಗ್ ಪಡೆದು ಬಂದಂಥ ಒಂದು ವ್ಯಕ್ತಿ. ಸೊ ಅದರಲ್ಲಿ ಏನಂದರೆ ಗ್ರೌಂಡ್ ಲೆವೆಲ್ ಟು ಟಾಪ್ ಲೆವೆಲ್ವರೆಗೂ ಅವರು ಎಲ್ಲ ನೋಡಿದ್ದಾರೆ. ಇವತ್ತು ಇದೊಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಆಗುತ್ತೆ, ಯಾಕಂದರೆ ಅವ್ರಿಗೆ ಎಲ್ಲ ಥರದ್ದು ವಿಚಾರಗಳು ಗೊತ್ತಿರುತ್ತೆ. ಅವ್ರಿಗೆ ಒಂದು ಬಾಟಮಲ್ಲಿ ಏನು, ಒಂದು ಲೆವೆಲಲ್ಲಿ ಏನು ನಡೀತಾ ಇದೆ ಸೈನಿಕದಲ್ಲಿ ಜೀವನದಲ್ಲಿ, ಹಾಗೆ ಒಂದು ಆಫೀಸರ್ ಆದಮೇಲೆ ಅವರ ಜೀವನ ಶೈಲಿ ಹೇಗಾಯಿತು, ಏನಾಯಿತು ಅನ್ನೋದು ಅವರು ನಮ್ಮಲ್ಲಿ ಶೇರ್ ಮಾಡ್ಕೊಳ್ತಾರೆ. ಸ್ವಲ್ಪ ನಿಮ್ಮ ಬ್ಯಾಕ್ಗ್ರೌಂಡ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನೋಡಿ, ನಾನು 6ನೇ ತರಗತಿಯಲ್ಲಿ ಇರಬೇಕಾದ್ರೆ ಸೇನೆಗೆ ಸೇರಬೇಕು ಅಂತ ಒಂದು ನನಗೆ ಛಲ ಬಂತು. ಕಾರಣ ಯಾಕಂದರೆ ನಾನು 6ನೇ ತರಗತಿಯಲ್ಲಿ ಓದಬೇಕಾದ್ರೆ ನಾನು ಮೂಲತಃ ಒಬ್ಬ ವಿಲೇಜ್, ಅಂದರೆ ಒಬ್ಬ ಹಳ್ಳಿಯಲ್ಲಿ ಓದಿ, ಸರ್ಕಾರಿ ಶಾಲೆಯಲ್ಲಿ ಓದಿ, ಮತ್ತು ಅಲ್ಲಿ RSS ಮಾಡ್ತಾಯಿದ್ವು ಆಗಲೇ, ಆಗಿನ ಕಾಲದಲ್ಲೇ. ಸುಮಾರು ನಾನು 1985 ಹೇಳ್ತಾಯಿದ್ದೀನಿ. ಸೊ ಆಗ್ಲಿಂದನೇ ನನಗೆ, ಆಮೇಲೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಜಾಯ್ನ್ ಆದೆ. ಮತ್ತು 10ನೇ ತರಗತಿಯಲ್ಲಿ ಇರಬೇಕಾದ್ರೆ ಪ್ರೆಸಿಡೆಂಟ್ ಸ್ಕೌಟ್ ಆಗಿ
ನಮ್ಮ ಇಡೀ ತಾಲೂಕಿಗೆ ಮೂರು ಜನ ನಾವು ಮಕ್ಕಳು ಹೋಗಿದ್ವು. ಪ್ರೆಸಿಡೆಂಟ್ ಸ್ಕೌಟ್ ಸರ್ಟಿಫಿಕೇಟ್ನ ಸ್ವೀಕಾರ ಮಾಡಿದ್ವು. ಸೊ ಅದಾದ ನಂತರ ನಾನು 11th 12th ಓದಬೇಕಾದ್ರೆ NCCಯಲ್ಲಿದ್ದೆ. ಸೊ ಇದೆಲ್ಲ ನನಗೆ ಒಂದು ಒಂದು ಫೌಂಡೇಶನ್ ಸಿಕ್ತು. ಸೇನೆಗೆ ಹೋಗಬೇಕು ಅಂತ ನನಗೆ ಒಂದು ಛಲ ಬಂತು. ಮತ್ತು ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ಚಿಕ್ಕಪ್ಪ ಅವರಿದ್ದರು, ಅವರು ಮೇಜರಾಗಿ ಇಂಜಿನಿಯರ್ಸಲ್ಲಿದ್ದರು. ಅವರು ಸ್ವಲ್ಪ ನನಗೆ ಗೈಡೆನ್ಸ್ ಎಲ್ಲ ಕೊಟ್ಟರು. ಈ ಥರ ನಿನಗೆ ಒಳ್ಳೆಯ ಆಸಕ್ತಿ ಇದೆ ಮತ್ತು ನಿನ್ನಲ್ಲಿ ಎಲ್ಲ ಗುಣಗಳಿದ್ದಾವೆ, ನೀನು ಮೀಟ್ ಮಾಡ್ತಾ ಇದೆಯಾ ಎಲ್ಲ ಗುಣಗಳನ್ನ, ನೀನು ಬೇಕಾದರೆ ಆರ್ಮಿಗೆ ಸೇರ್ಬೋದು ಅಂತ ಒಂದು ನನಗೆ ಅಶ್ಯೂರೆನ್ಸ್ ಕೊಟ್ಟಾಗ ನಂತರ ನಾನು ಆರ್ಮಿಗೆ ಸೇರೋದಕ್ಕೆ ನನ್ನ ಸ್ವಂತ ಇಚ್ಛೆಯಿಂದ ಎಲ್ಲ ತಯಾರಿ ಮಾಡಿಕೊಂಡು ಸೇನೆಗೆ ಹೋಗಿದ್ದೀನಿ. ಓಕೆ. ಸೊ ಆ ಥರ ನಿಮ್ಮ ಒಂದು ಅನುಭವ. ನೀವು ಲೀಡರ್ ಆಗಬೇಕು ಅಂತ, ನಿಮ್ಮ ಒಂದು ಆಫೀಸರ್ ಆಗಬೇಕು ಅಂತ ನಿಮ್ಮಲ್ಲಿ ಯಾವಾಗ ಬಂದು, ನೀವು ಒಂದು ಹೇಳೋದಾಗೆ ಫಸ್ಟು ನೀವು ಆಫೀಸರಲ್ಲಿ ಜವಾನಾಗಿ ಸೇರಿದ್ರಿ. ಸೇರಾದ್ಮೇಲಿಂದ ಅಲ್ಲಿ ನಿಮ್ಮ ಒಂದು ಹೇಗಿತ್ತು ಎಕ್ಸ್ಪೀರಿಯೆನ್ಸು, ಮತ್ತು ಅಲ್ಲಿಂದ ನೀವು ಒಂದು ಲೀಡ್ರ್ ಆಗಬೇಕು ಅನ್ನೋ ಒಂದು ನಿಮ್ಮಲ್ಲಿ ಮನಸ್ಥಿತಿ ಹೇಗೆ ಉಂಟಾಯಿತು ಅನ್ನೋದು ಗೊತ್ತಾಗಬೇಕು ನಮಗೆ. ಖಂಡಿತ ನೋಡಿ, ಒಂದು ಛಲ ಇದ್ದರೆ ನಾವು ಏನಾದರೂ ಸಾಧನೆ ಮಾಡ್ಬೋದು, ಅದು ಅಂತೂ ಗ್ಯಾರಂಟಿನೇ. ಆ ಒಂದು ಛಲನ ಮನಸ್ಸಲ್ಲಿ ಇಟ್ಕೊಂಡು ನಾನು ಸೇನೆಗೆ ಹೋದ ನಂತರ ನಾನು ನನ್ನ ವ್ಯಾಸಂಗವನ್ನು ಕಂಪ್ಲೀಟ್ ಮಾಡಿದೆ. ಅಂದರೆ ಪದವಿ ಡಿಗ್ರಿ ಮಾಡಿಕೊಂಡು ನಂತರ ಕಾಂಪಿಟೇಷನ್ಸ್ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿದೆ. ಅಷ್ಟೊಂದು ಪರಿಸ್ಥಿತಿಯಲ್ಲಿ ಒಬ್ಬ ಸೋಲ್ಜರ್ ಆಗಿ ತಮ್ಮ ಸಮಯವನ್ನು ತಗೊಂಡು ಓದಿ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ನಂತರ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಅಲ್ಲಿ ಏನೆಲ್ಲ ಕಾಂಪಿಟೇಷನ್ಸ್ ಎಕ್ಸಾಮ್ ಇರುತ್ತೆ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡು ನನಗೆ ದೊರೆತಂಥ ಸಮಯದಲ್ಲೇ ನಾನು ಅದನ್ನು ದುರುಪಯೋಗ ಪಡ್ಕೊಂಡು ಮತ್ತು ಕಾಂಪಿಟೇಷನ್ಸ್ ಎಕ್ಸಾಮೆಲ್ಲ ಪಾಸ್ ಮಾಡಿ ಮತ್ತು ಆರ್ಮಿಯಲ್ಲಿ ನಾನು ಒಬ್ಬ ಸೇನಾಧಿಕಾರಿ ಆದೆ. ಸುಮಾರು 3 ವರ್ಷಗಳ ಕಾಲ ಮತ್ತೆ ಟ್ರೈನಿಂಗ್ ಮಾಡಿದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಮಾಡಿ, ಮತ್ತು ಒಬ್ಬ ಆಫ್ಸರ್ ಕೇಡ್ರಲ್ಲಿ ಆಗಿ ಮತ್ತು ರಾಜ್ಪೂತ್ ರೆಜಿಮೆಂಟಲ್ಲಿ ಸಹ ಸೇವೆ ಮಾಡಿದೆ. ಸೊ ಸುಮಾರು 13 ವರ್ಷಗಳ ಕಾಲ ಆಫ್ಸರ್ ಕಮಿಷನ್ ಆಫ್ಸರ್ ಆಗಿ ಸಹ ಸೇವೆ ಮಾಡಿದೆ. ಅದಕ್ಕೆ ಛಲ ಇರಬೇಕು. ಛಲ ಇದ್ದರೆ ಏನಾದರೂ ಗುರಿ ಸಾಧಿಸ್ಬೋದು ಅಂತ ನನ್ನ ಒಂದು ಛಲ ಇದ್ದರೆ ಸಾಧಿಸ್ಬೋದು ಅನ್ನೋದನ್ನ ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ. ಒಬ್ಬ ಜವಾನಾಗಿ ಬಂದು ನೀವು ಇವತ್ತು ಆಫೀಸರ್ ಆಗಿ ನಿಂತಿದ್ದೀರಾ. ಸುಮಾರು ಆಪ್ರೇಷನ್ಸ್ ಎಲ್ಲ ಮಾಡಿರ್ತೀರ. ಕೆಲವೊಂದು ಆಪ್ರೇಷನ್ಸ್ ಬಗ್ಗೆ ನೀವು ಹೇಳ್ಬೋದು. ಆ ಆಪ್ರೇಷನ್ಸ್ ಯಾವ ಥರದ್ದು ನೀವು ಅಟೆಂಡ್ ಮಾಡಿದ್ದೀರಾ? ಅದರಲ್ಲಿ ನೀವು ನಿಮಗೆ ಯಾವ ಥರ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು? ಆ್ಯಸ್ ಎ ಸೋಲ್ಜರ್ ಇರಬೇಕಾದ್ರೆ ಆ್ಯಸ್ ಎ ಆಫೀಸರ್ ನಿಮ್ಮ ಲೀಡ್ ಮಾಡೋಕ್ಕೆ ತುಂಬ ಈಸಿಯಾಗಿರಬೇಕು. ಸೊ ನಿಮಗೆ ಯಾವ ಥರ ರಿಯಾಕ್ಷನ್ಸ್ ಇತ್ತು? ವಿಚ್ ಆಲ್ ಆಪ್ರೇಷನ್ಸ್ ಡಿಡ್ ಯು ಅಟೆಂಡ್? ಖಂಡಿತ ನೋಡಿ, ಮೊದಲನೇದಾಗಿ 1990ರಿಂದ 92ರವರೆಗೂ ಆಪ್ರೇಷನ್ ರಕ್ಷಕ್ ಅಂತ ಒಂದು ಪಂಜಾಬ್ನಲ್ಲಿ ನಡೀತು. ಅದು ನನಗೆ ಫಸ್ಟು ಆಪ್ರೇಷನ್ ಅಂತ ಹೇಳ್ಬೋದು. ಆಗಿನ ಪರಿಸ್ಥಿತಿ ಯಾವ ಥರ ಇತ್ತು ಅಂದರೆ, ವೆಪನ್ ಟೆಕ್ನಾಲಜಿನೇ ಆಗಲಿ ಅಥವಾ ಒಂದು ಏನಿದೆ ಆರ್ಮಿಯಲ್ಲಿ ಅಷ್ಟೊಂದು ಸೌಲಭ್ಯಗಳು ಇರಲಿಲ್ಲ. ಹೇಳಬೇಕು ಅಂದರೆ 1990 ಆ್ಯಂಡ್ 92 ಪಂಜಾಬಲ್ಲಿ ಆಗ ಉಗ್ರಗಾಮಿಗಳ ಒಂದು ಆತಂಕ ಜಾಸ್ತಿ ಇತ್ತು. ಅದನ್ನು ಸೆದೆ ಬಡಿಬೇಕು ಅಂತೇಳಿ ಸುಮಾರು 2 ವರ್ಷಗಳ ಕಾಲ ಆಪರೇಷನ್ ರಕ್ಷಕ್ನ ಒಂದು ಆಪ್ರೇಷನ್ ಮಾಡ್ತಿದ್ರು. ಸೊ ಆವಾಗ ಸುಮಾರು 1992 ಆದಮೇಲೆ ಅಲ್ಲಿಯ ಪರಿಸ್ಥಿತಿ ಬಹಳ ಸುಧಾರಣೆ ಆಯಿತು. ಕಾರಣ ಯಾಕಂದರೆ ಅಲ್ಲಿ ಬಹಳ ಮಿಲಿಟೆನ್ಸಿ ಇತ್ತು ಮತ್ತು ಅಲ್ಲಿ ಸೈನಿಕರಿಗಂತೂ ಬಹಳ ತೊಂದರೆ ಆಗ್ತಾಯಿತ್ತು. ಸೊ ಅದಾದ ನಂತರ 1999 ಕಾರ್ಗಿಲ್ ವಾರ್, ಆಪರೇಷನ್ ವಿಜಯ್, ಅದು ಮುಖ್ಯವಾದ ಒಂದು ಆಪರೇಷನ್ ಅಂತ ಹೇಳ್ಬೋದು. ಅದು ಹೇಳ್ಬೇಕಂದ್ರೆ ದೊಡ್ಡ ಸ್ಕೇಲಲ್ಲೇ ಒಂದು ಯುದ್ಧ ಆಯಿತು. ಅಂದರೆ ಅದರಿಂದ ಬಹಳ ನಾವು ಪಾಠ ಕಲ್ತಿದ್ದೀವಿ. ಯಾಕಂದರೆ ನಮ್ಮದೇ ಎಷ್ಟೋ ತಪ್ಪುಗಳಿತ್ತು. ಅದನ್ನೆಲ್ಲ ಕಾರಣ ಏನಂದರೆ ಅಲ್ಲಿ ಕೆಲವೊಂದು ಆಲ್ಟಿಟ್ಯೂಡ್ ಏರಿಯಾಸಲ್ಲಿ ನಾವು ಅಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇರಲಿಲ್ಲ. ನಾವು ನೆಗ್ಲೆಕ್ಟ್ ಮಾಡೋದು. ಅಲ್ಲಿ ಆಲ್ಟಿಟ್ಯೂಡಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಕೆಲವೊಂದು ಸಲ ಅಲ್ಲಿ. ಯಾಕಂದರೆ ಪ್ರತಿ ಸಲ ಹೋದಾಗೆಲ್ಲ ಅಟ್ಮಾಸ್ಫಿಯರ್ ಆ ಥರ ಇತ್ತು ಅಲ್ಲಿದ್ದು ಪರಿಸ್ಥಿತಿ. ಯಾಕೆಂದರೆ ಅಲ್ಲಿ ಅದು ಗ್ಲೇಷಿಯರ್, ಅಂದರೆ ಯಾವಾಗಲೂ ಅಲ್ಲಿ ಹಿಮಪಾತ ಆಗುತ್ತೆ, ಅಲ್ಲಿ ಹಿಮ ಇರುತ್ತೆ. ಅಲ್ಲಿ ನಿಮಗೆ ಇಕ್ವಿಪ್ಮೆಂಟ್ಸ್ ಎಲ್ಲ ನಿಮಗೆ ಆ್ಯಸ್ ಯೂನಿಫಾರ್ಮ್ಸ್ ಎಲ್ಲ ಕೊಡ್ತಾ ಇದ್ರು. ಅದು ಸಫಿಷಿಯೆಂಟ್ ಆಗ್ತಾ ಇತ್ತಾ ಸೈನಿಕರಿಗೆ? ಯಾಕಂದರೆ ಆ ಟೈಮ್ಗೂ ಈ ಟೈಮ್ಗೂ ಏನು ವ್ಯತ್ಯಾಸ ಅಂತ ನೀವು ನೋಡಿ? ಖಂಡಿತ ನೋಡಿ, ಅದೊಂದು ದೊಡ್ಡ ತೊಂದರೆ ಆಗ್ತಾಯಿತ್ತು ಆಗ. ಯಾಕಂದರೆ ಎಕ್ವಿಪ್ಮೆಂಟೇ ಆಗಲಿ, ನಮ್ಮ BPG ಅಂತ ಹೇಳ್ತೀವಿ, ಬುಲೆಟ್ ಪ್ರೂಫ್ ಜಾಕೆಟ್ ಆಗಲಿ, ಸ್ನೋ ಶೂಸ್ ಆಗಲಿ, ಮತ್ತು ಈ ನೈಟ್ ವಿಷನ್ ಡಿವೈಸಸ್ ಇರುತ್ತೆ. ಆಮೇಲೆ ವೆಪನ್ ಸಿಸ್ಟಮೇ ಆಗಲಿ. ಆಗ ಇನ್ಸಾಸ್ ರೈಫಲ್ ಇತ್ತು, ಈಗ AK-47 ಇದೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಮತ್ತು ಈವನ್ ಈಗ ಈ BPG ಅಂತ ಹೇಳ್ತೀವಿ, ಆ ಕ್ವಾಲಿಟಿ ನೋಡಬೇಕಾಯಿತು. ಅದನ್ನು
ಒಳ್ಳೆ ಕ್ವಾಲಿಟಿ BPJ ಇರ್ತಾ ಇರಲಿಲ್ಲ. ಬುಲೆಟ್ ಪ್ರೂಫ್ ಜಾಕೆಟ್ ಒಬ್ಬ ಸೈನಿಕನಿಗೆ ಯುದ್ಧ ಮಾಡಬೇಕಂದ್ರೆ ಖಂಡಿತವಾಗಿ ಅವನಿಗೆ ಎಕ್ವಿಪ್ಮೆಂಟ್ ಸರಿ ಇರಬೇಕು, ವೆಪನ್ ಸರಿಯಾಗಿರಬೇಕು, ಮತ್ತು ಈ ನೈಟ್ ವಿಷನ್ ಡಿವೈಸಸೇ ಆಗಲಿ ಅಥವಾ ಅವರ ಹಾಕ್ಕೊಳ್ಳುವಂಥ ಯೂನಿಫಾರ್ಮ್ಸೇ ಆಗಲಿ, ಕೋಟ್ಸೇ ಆಗಲಿ, ಅದೆಲ್ಲ ಕರೆಕ್ಟಾಗಿದ್ರೇ ಒಬ್ಬ ಸೈನಿಕ ಯುದ್ಧ ಮಾಡೋದಕ್ಕೆ ಮಾತ್ರ ಸಾಧ್ಯ. ಯುದ್ಧ ಮಾಡೋದಕ್ಕೆ ಅಂದರೆ ಅವನ ಮನೋಬಲ ಚೆನ್ನಾಗಿ ಬರುತ್ತೆ, ಮತ್ತು ಯುದ್ಧ ಮಾಡೋದಕ್ಕೆ ಒಂದು ಜೋಶ್ ಬರುತ್ತೆ. ಆ ಥರ ಇರಲಿಲ್ಲ ಆ ಸ್ಥಿತಿಯಲ್ಲಿ. ಅದೊಂದು ಯುದ್ಧ ನೋಡೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರು, ಅದನ್ನು ಕಂಪೇರ್ ಮಾಡಿದ್ರೆ ಬಹಳ ಡಿಫ್ರೆನ್ಸ್ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ನಾವು ಮುಂದೆ ಹೋಗೋಣ. ಈಗ ಕಾರ್ಗಿಲ್ ಯುದ್ಧದ ಬಗ್ಗೆ ನೀವು ಹೇಳಿದ್ರಿ. ಆ ಕಾರ್ಗಿಲ್ ಯುದ್ಧದ ಬಗ್ಗೆ ಏನು, ಯಾವ ಕಾರಣದಿಂದ ಕಾರ್ಗಿಲ್ ಯುದ್ಧ ಆಯಿತು? ಸುಮಾರು ಜನ ಬೇರೆ ಬೇರೆ ಥರ ಮಾತಾಡಿದ್ದಾರೆ. ಬಟ್ ನಿಮ್ಮ ಒಂದು ಅನಿಸಿಕೆ ಏನು? ಕಾರ್ಗಿಲ್ ಯುದ್ಧ ಆಗೋಕ್ಕೆ ಕಾರಣ ನೀವು ಹೇಳಿದ್ರಿ, ಸ್ವಲ್ಪ ನಮ್ಮ ಒಂದು ಮೆಚುರಿಟಿ ಕಮ್ಮಿ ಇತ್ತು ಆ ಟೈಮಲ್ಲಿ, ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಕಮ್ಮಿ ಇತ್ತು. ಸೊ ಡು ಯು ಥಿಂಕ್ ದಟ್ ಟೈಮ್ ಪೊಲಿಟಿಕಲ್ ಬ್ಯಾಕಲ್ಲಿ ಅವ್ರೇನಾದರೂ ಸ್ವಲ್ಪ ರಾಂಗ್ ಆಗಿದ್ರಾ, ಇಲ್ಲ ಅವರು ಡೆವಲಪ್ಮೆಂಟು ಜಾಸ್ತಿ ಸೈನ್ಯದ ಬಗ್ಗೆ ಯೋಚನೆ ಮಾಡಿಲ್ವಾ, ಇಲ್ಲ ಏನು ಅನ್ಸುತ್ತೆ ನಿಮಗೆ? ಬಟ್ ನಾವು ವಿಜಯ ಪಡೆದಿದ್ದೀವಿ, ಇದು ಸೈನಿಕರಿಂದ ವಿಜಯ ಪಡೆದಿದ್ದೀವಾ, ಇಲ್ಲ ಬಿಕಾಸ್ ಆಫ್ ದ ಎಕ್ವಿಪ್ಮೆಂಟಾ? ನೀವು ಇದೆಲ್ಲ ಜೊತೆ ಕೊಡ್ತಾ ಇದ್ರ ಬಗ್ಗೆ ಖಂಡಿತವಾಗಿ ನೋಡಿ, ಇದು ಈಗ ಯುದ್ಧ ಆಗಿರೋದು ಕಾರಣ, ಮೇಯ್ನ್ ಕಾರಣ ಏನು ಅಂದರೆ, ಅಲ್ಲಿ ಒಂದು ಪರಿಸ್ಥಿತಿ ಯಾವ ಥರ ಇತ್ತು ಅಂದರೆ, ಅಲ್ಲಿ ಕೆಲವೊಂದು ಬಂಕರ್ಸ್ ಇರ್ತಾಯಿತ್ತು. ನಮ್ಮ LAC ಅಂತ ಹೇಳ್ತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆ. ಅಲ್ಲಿ ಏನಾಗಿತ್ತು, ಅಲ್ಲಿ ಬಂಕರ್ಸ್ ಎಲ್ಲ ಇತ್ತು, ನಮ್ಮ ಬಂಕರ್ಸೇ ಇತ್ತು LACಯಲ್ಲಿ. ಆವಾಗ ಅಲ್ಲಿಂದ ಮಿಲಿಟೆಂಟ್ಸು ಅವ್ರು ಸಪೋರ್ಟ್ ಕೊಟ್ಟು ಪಾಕಿಸ್ತಾನದಿಂದ ಅವ್ರನ್ನೆಲ್ಲ ಅಲ್ಲಿ ಕಬ್ಜಾ ಮಾಡ್ಕೊಂಡಿದ್ರು. ಇಡೀ ಸುಮಾರು ಒಂದು 18 ಕಿಲೋಮೀಟ್ರ್ ಆ ಏರಿಯಾ, ಟೋಲಲಿಂಗ್ ಪಾಸು ಮತ್ತು ಕಾರ್ಗಿಲ್, ಟೈಗರ್ ಟಾಪ್ ಆ ಏರಿಯಾ ಎಲ್ಲ ಆಕ್ರಮಣ ಮಾಡ್ಕೊಂಡಿದ್ರು ಇಂಡೈರೆಕ್ಟಾಗಿ, ಗೊತ್ತಾಗ್ದಿರ ನಮಗೆ. ಒಂದ್ಸಲ ಏನಾಯಿತು, ಪೆಟ್ರೋಲಿಂಗ್ ಹೋದಾಗ ಗೊತ್ತಾಯಿತು ಅಲ್ಲಿ ನಮ್ಮ ಬಂಕರ್ಸ್ ಎಲ್ಲ ಈಗ ಅವರೆಲ್ಲ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಮೊದಲನೇದಾಗಿ ಒಬ್ಬ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅಂತ ಒಬ್ಬ ಪೆಟ್ರೋಲಿಂಗ್ ಕಳಿಸಿದ್ವು. ಹೌದು, ರಿಕಾನೆನ್ಸ್ ಪೆಟ್ರೋಲ್ ಅಂತ ಹೇಳ್ತೀವಿ, ರೆಕ್ಕಿ ಪೆಟ್ರೋಲ್. ಸೊ ಅವ್ರು ಹೋದಾಗ ಅವರು ಅಪ್ಪಿತಪ್ಪಿ ಏನೋ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬಿಟ್ರು. ಮತ್ತು ಅವ್ನ ಚಿತ್ರಹಿಂಸೆ ಮಾಡಿ ತುಂಡು ಮಾಡಿ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಒಂದು ಗೋಣಿಯಲ್ಲಿ ಹಾಕಿ ಕಳಿಸಿದ್ರು. ಫಸ್ಟು ಅದು ನಮಗೆ ಅದನ್ನು ಆ ಒಂದು ಇನ್ಸಿಡೆಂಟ್ನ ನೋಡಿ ನಮಗೆಲ್ಲ ಮೈ ಎಲ್ಲ ರೋಮಾಂಚನ ಆಗಿ, ಏನು ಇವ್ರಿಗೆ ಏನಾದರೂ ಮಾಡಲೇಬೇಕು ಅಂತ ಒಂದು ಛಲ ಬಂತು. ಸೊ ಆಗ ಫಾರ್ಮೇಷನ್ ಲೆವೆಲಿಂದ, ಬ್ರಿಗೇಡಿಂದ, ಡಿವಿಷನ್ನಿಂದ ಮತ್ತು ಕೋರಿಂದ ಎಲ್ಲ ಕಡೆಯಿಂದ ಪ್ರೆಷರ್ ಬಂತು. ಏನಾದರೂ ಮಾಡಿ ಅದನ್ನೆಲ್ಲ ನಾವು ಆಕ್ಯುಪೇಷನ್ ಮಾಡ್ಕೋಬೇಕು ಅಂತ ಒಂದು ಛಲ ಬಂದು, ಆಮೇಲೆ ಆಪರೇಷನ್ ಸ್ಟಾರ್ಟ್ ಆಯಿತು. ಆಪರೇಷನ್ ವಿಜಯ್, ಕಾರ್ಗಿಲ್ ಯುದ್ಧ. ನಮ್ಮ ಯೂನಿಟೂ ಎಲ್ಲ ಡಿಪ್ಲಾಯ್ ಆಗಿತ್ತು ಆ ಟೈಮಲ್ಲಿ. ಈಗ ಎಲ್ಲ ಕಡೆನೂ ಹೌದು. ನಾವು 28 AD ನಾವು ಸಹ ಅಲ್ಲಿ ಇದಿತ್ತು, ಅಲ್ಲಿ ಎಲ್ಲಿ ಗುಜರಾತಲ್ಲಿ ಮತ್ತೆ ಬಾಂಬೆಲಿ ರ್ಯಾಪಲ್ಲಿ ಅಲ್ಲೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದು. ನಮ್ದೆಲ್ಲ ಏರ್ ಸ್ಟ್ರೈಕ್ ಆಗ್ತಾ ಇತ್ತಲ್ಲ, ಅದನ್ನು ತಡೆಯೋದಕ್ಕೆ ನಾವು ಪ್ರೊಟೆಕ್ಷನ್ ಕೊಡ್ತಾ ಇದ್ವಿ. ಸೊ ಆಗೇನಾಯಿತು, ಆಗ ಛಲ ಬಂತು, ಇದನ್ನೇನಾದರೂ ಮಾಡಿ ನಮ್ಮ ಈ ಬಂಕರ್ಸು ಮತ್ತು ನಮ್ಮ ಪ್ರದೇಶನ ಉಳಿಸ್ಕೋಬೇಕು ಅಂತ ಛಲ ಬಂತು. ನಂತರ ಯುದ್ಧ ಪ್ರಾರಂಭವಾಗಿದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.